ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಕೂಡ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತಕ್ಕಂಥದ್ದು ಏನಿದೆಯಲ್ಲ ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಇವಾಗ ಡಿಸೆಂಬರ್ ತಿಂಗಳ 2025ರಲ್ಲಿ ಕಂಪ್ಲೀಟ್ ಆಗಿರುವಂತದ್ದಾಗಿರುತ್ತೆ. ಇದೀಗ ರಿಸಲ್ಟ್ ಎಲ್ಲ ಪ್ರಕಟ ಆಗಿ ಸರ್ಟಿಫಿಕೇಟ್ ಎಲ್ಲ ಬಿಡುಗಡೆ ಆಗಿ ಅಭ್ಯರ್ಥಿಗಳಿಗೆ ಸಿಗ್ತಿರೋದಾಗಿರುತ್ತೆ. ಎಡಿಟಿಂಗ್ ಎಲ್ಲ ಅವಕಾಶಗಳು ಕೊಟ್ಟಿರುವಂತದ್ದಾಗಿರುತ್ತೆ. ಇದೇ ಸಂದರ್ಭದಲ್ಲಿ ಟಿಇಟಿನ ಕ್ಲಿಯರ್ ಆಗದಿರುವಂತಹ ಅಭ್ಯರ್ಥಿಗಳಾಗಿರ್ಬೋದು ಇತರರಿಗೂ ಕೂಡ ಒಂದು ಕೆಲವೊಂದು ಮತ್ತೆ ಅವಾಗ ಟಿಇಟಿ ಆಗುತ್ತೆ ಅಂತ ಒಂದು ಪ್ರಶ್ನೆ ಇತ್ತು. ಸೊ ಇದೀಗ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇರೋದಾಗಿರುತ್ತೆ ಅಭ್ಯರ್ಥಿಗಳಿಗೆ. SSLC PUC ನಂತರದಲ್ಲಿ ಅಂದ್ರೆ ಒಂದು ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದಾಗಿರುತ್ತೆ. SSLC PUC ಪರೀಕ್ಷೆಯ ನಂತರದಲ್ಲಿ ಟಿಇಟಿ ಪರೀಕ್ಷೆ ಅಂತಕ್ಕಂಥ ಸುದ್ದಿ ಮತ್ತೆ ಬರ್ತಿರೋದಾಗಿರುತ್ತೆ. ಏಪ್ರಿಲ್ ತಿಂಗಳಿನಲ್ಲಿ ಮತ್ತೆ ಟಿಇಟಿ ಆಗುವ ಸಾಧ್ಯತೆ ಸದ್ಯಕ್ಕಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಿರೋದಾಗಿರುತ್ತೆ. ಇದ್ರ ಬಗ್ಗೆ ಏನು ಎತ್ತ ಕಂಪ್ಲೀಟ್ ಆಗಿ ಮಾಹಿತಿನ ತಿಳ್ಕೊಂಡು ಬರ್ತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಭಯದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ಇನ್ನು ಹೆಚ್ಚುವರಿ ಪ್ರಶ್ನೆ ಡೌಟ್ಸ್ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಅಲ್ಲಿ ಕೂಡ ನಮ್ಮ ಜೊತೆ ಇನ್ಸ್ಟಾಗ್ರಾಮ್ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಕೂಡ ಇರುತ್ತೆ. ಹೆಚ್ಚಿನ ಮಾಹಿತಿನ ಪಡ್ಕೊಬೇಕು ಅಂತ ವೈಯಕ್ತಿಕ ಮಾಹಿತಿನ ಪಡ್ಕೊಳ್ಳುವಂತ ಅಭ್ಯರ್ಥಿಗಳಿಗೆ ಅದು ಅವಕಾಶ ಕೂಡ ಸಿಗುತ್ತೆ ಅಂತ ತಿಳಿಸ್ತಾ ಇದೀಗ ವಾಟ್ಸ್ಆಪ್ ಟೆಲಿಗ್ರಾಮ್ ಅಲ್ಲಿ ಕೂಡ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ. ಇದೀಗ ಅಭ್ಯರ್ಥಿಗಳಿಗೆ ತಿಳಿಸುವಂತಾರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತಕ್ಕಂಥದ್ದು ಇರುತ್ತಲ್ಲ ನೇಮಕಾತಿ ಪರೀಕ್ಷೆಗೆ ಈ ಒಂದು ಎಲಿಜಿಬಿಲಿಟಿ ಇರತಕ್ಕಂಥ ಒಂದು ಎಕ್ಸಾಮ್ ಆಗಿರುವಂಥದ್ದು. ಈ ಒಂದು ಎಲಿಜಿಬಿಲಿಟಿನ ಕ್ಲಿಯರ್ ಆದರೆ ಮಾತ್ರ ಒಂದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಏನಿರುತ್ತಲ್ಲ ಇದನ್ನ ಕ್ಲಿಯರ್ ಆದರೂ ಮಾತ್ರ ಒಂದು ನೇಮಕಾತಿ ಪರೀಕ್ಷೆಗಳಿಗೆ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. 1ರಿಂದ 5ನೇ ತರಗತಿ ಆಗಿರ್ಬೋದು 6ರಿಂದ 8ನೇ ತರಗತಿಯ ಒಂದು ಪರೀಕ್ಷೆಗಳಿಗೆ. ಈಗ ಒಂದು ಟಿಇಟಿನ ಕ್ಲಿಯರ್ ಆಗದಿರುವಂಥ ಅಭ್ಯರ್ಥಿಗಳು ಅಥವಾ ಕ್ಲಿಯರ್ ಆಗಿತ್ತು ಆದರೂ ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋ ಅಭ್ಯರ್ಥಿಗಳು ಇರುತ್ತಲ್ಲ ಸೊ ಅವ್ರಿಗೆ ಇವಾಗ ನೇಮಕಾತಿ ಪರೀಕ್ಷೆಗಳು ಕೂಡ ಶೀಘ್ರದಲ್ಲಿ ಕಾಲ್ ಫಾರ್ಮ್ ಆಗುವಂಥ ಸಾಧ್ಯತೆಗಳು ಸದ್ಯಕ್ಕೆ ಕಾಣ್ತಿರೋದಾಗಿರುತ್ತೆ. ಇವಾಗ ಸಿಎಂಡರ್ ಎಲ್ಲ ಕೂಡ ಪ್ರಕಟ ಮಾಡಿದ್ದಾರೆ. ಬೇರೆ ಇದು ಕೂಡ ಪ್ರಕಟ ಆಗ್ಬೋದಾಗಿರುತ್ತೆ. ಸೊ ಈಗ ಬರ್ತಿರುವಂಥ ಮಾಹಿತಿಗಳ ಆಧಾರದ ಮೇಲೆ ಆಗಿದ್ರೆ ಏನು ನಿಯಮಗಳು ಬರ್ಬೋದಾಗಿರುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆಗಳಿರುತ್ತೆ. ಅಂದ್ರೆ ಇವಾಗ ಸಿಟಿಟಿ ಅಂತಕ್ಕಂಥದ್ದು ಕೂಡ ಎಲ್ಲ ಅಭ್ಯರ್ಥಿಗಳು ಕೆಲವರು ಅಪ್ಲಿಕೇಶನ್ ಹಾಕಿರ್ತಾರೆ. ಬಟ್ ಇವಾಗ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರೆ ಟಿಟಿನೇ ಮೇನ್ ಆಗಿರುತ್ತೆ. ಸಾಕಷ್ಟು ಅಭ್ಯರ್ಥಿಗಳು ಸಿಟಿಟಿಗೆ ಅಪ್ಲಿಕೇಶನ್ ಹಾಕಕ್ಕೆ ಹೋಗಲ್ಲ. ಕಾರಣ ಏನಂದ್ರೆ ಅದು ಇಂಗ್ಲಿಷ್ ನಲ್ಲೇ ಇರುತ್ತೆ. ಹಾಗೆ ಅಂತ ಒಂದು ಕರ್ನಾಟಕ ಟಿಟಿ ಏನಿದೆಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಅಂತ ವೆಯ್ಟ್ ಮಾಡ್ತಾ ಇದ್ರಿ. ಸೊ ನಾವು ಕೂಡ ಮಾಹಿತಿನಿಂದ ಕೊಟ್ಟಿದ್ವಿ. ವರ್ಷಕ್ಕೆ 2 ಬಾರಿ ಟಿಟಿಗೆ ಸಂಬಂಧಪಟ್ಟಂತೆ ಈ ವರ್ಷದಿಂದನೇ ಆಗುವ ಸಾಧ್ಯತೆಗಳಿದಾವೆ. ಆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳು ಬರ್ತಿದೆ ಅಂತ ಇದೀಗ ಬರ್ತಿರೋ ಮಾಹಿತಿ ಆಧಾರದ ಮೇಲೆ ಟಿಇಟಿ ಎಕ್ಸಾಮ್ ಏಪ್ರಿಲ್ನಲ್ಲಿ ನಡೆಯುವ ಸಾಧ್ಯತೆಗಳಿದೆ ಅಂತಕ್ಕಂಥ ಮಾಹಿತಿಗಳು ವರದಿಗಳು ಕೂಡ ಆಗ್ತಿರೋದಾಗಿರುತ್ತೆ. ಸೊ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಇವಾಗ SSLC ವಾರ್ಷಿಕ ಪರೀಕ್ಷೆ ಒಂದು ಮತ್ತೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಒಂದು ಅಂತಕ್ಕಂಥದ್ದು ಏನಿರುತ್ತಲ್ಲ ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳು ಆಲ್ಮೋಸ್ಟ್ ಇವಾಗ ಫೆಬ್ರವರಿ ಟು ಮಾರ್ಚ್ ತಿಂಗಳಲ್ಲಿ ಈ ಒಂದು ಪರೀಕ್ಷೆಗಳು ನಿಗದಿಯಾಗಿರೋದಾಗಿರುತ್ತೆ. ಈ ಒಂದು ದಿನಗಳಲ್ಲಿ ಪರೀಕ್ಷೆಗಳು ನಡೆಸುವಂಥದ್ದು ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಮತ್ತೆ ಏಪ್ರಿಲ್ ಸ್ಟಾರ್ಟಿಂಗ್ ವೀಕ್ ತನಕ ಕೆಲವೊಂದು ಸಂದರ್ಭಗಳು ನಡೀತವೆ ಈ ಒಂದು ಪರೀಕ್ಷೆಗಳು. ಈ ಒಂದು ಪರೀಕ್ಷೆ ಮುಗಿದ ನಂತರದಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಒಂದು ಶಿಕ್ಷಣ ಇಲಾಖೆ ಕಡೆಯಿಂದ ಅಥವಾ ಒಂದು ಇಲಾಖೆ ಮಾಡಿದಲ್ಲ ಕೇಂದ್ರೀಕೃತ ದಾಖಲಾತಿ ಘಟಕನೇ ಆಗಿರ್ಬೋದು. ಸೊ ಈ ಒಂದು ಪರೀಕ್ಷೆಗಳನ್ನ ಅಂದ್ರೆ ಟಿಇಟಿ ಪರೀಕ್ಷೆ ನಡೆಯುವ ಸಾಧ್ಯತೆಗಳಿದೆ ಎಂಬ ಮಾಹಿತಿಗಳು ವರದಿ ಕೂಡ ಆಗ್ತಿರೋದಾಗಿರುತ್ತೆ. ಸದ್ಯಕ್ಕೆ ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಟಿಇಟಿ ಆಗುವ ಸಾಧ್ಯತೆ 2026ರಲ್ಲಿ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಟಿಇಟಿ ನಡೆಯುವ ಸಾಧ್ಯತೆಗಳಿದೆ ಅಂತ ಮಾಹಿತಿಗಳು ಇರೋದಾಗಿರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ನೇಮಕಾತಿ ಪರೀಕ್ಷೆಗಳೇನಾದರೂ ಸ್ವಲ್ಪ ಏನಾದರೂ ಡಿಲೇಗಳು ಆಯಿತು ಅಂತಂದ್ರೆ ಈ ಒಂದು ಟಿಇಟಿ ಎಕ್ಸಾಮ್ ಅಲ್ಲಿ ಅಭ್ಯರ್ಥಿಗಳೇನಾದರೂ ಬೇಗನೆ ಟಿಇಟಿ ಮತ್ತೊಂದು ಮಾಡಿದಂಥ ಪಕ್ಷದಲ್ಲೂ ಕೂಡ ಆ ಅಭ್ಯರ್ಥಿಗಳು ಕೂಡ ಹೆಲ್ಪ್ ಆಗುತ್ತೆ. ಅವರು ಕೂಡ ನೇಮಕಾತಿ ಪರೀಕ್ಷೆನ ಕ್ಲಿಯರ್ ಮಾಡ್ಕೊಂಡು ಟಿಇಟಿನ ಬರೆಯುವಂಥ ಅವಕಾಶ ಕೂಡ ಸಿಕ್ಕಂತಾಗುತ್ತೆ. ಬಟ್ ಹಂಗಂತ ಟಿಇಟಿನೇ ಬರೀ ಮಾಡ್ತಿದ್ದಾರೆ ನೇಮಕಾತಿ ಪರೀಕ್ಷೆಯನ್ನು ಆಗ್ತಿಲ್ಲ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಇದ್ದಾವೆ. ಸದ್ಯಕ್ಕೆ ಇರುವಂಥ ಮಾಹಿತಿನ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಟಿಇಟಿ ಆಗುತ್ತಾ ಹಾಗ ಈಗ ಅಂತಕ್ಕಂಥ ಒಂದು ಪ್ರಶ್ನೆ ಏನಿದೆಯಲ್ಲ ವರದಿಗಳು ಕೂಡ ಆಗ್ತಿದ್ದಾವೆ. ಸದ್ಯಕ್ಕೆ ವರ್ಷಕ್ಕೆ 2 ಬಾರಿ ಟಿಇಟಿ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಎಲ್ಲ ಇರೋದಾಗಿರುತ್ತೆ. ಟಿಇಟಿ ಅಂತಕ್ಕಂಥದ್ದು ಇರುತ್ತಲ್ಲ ಶಿಕ್ಷಕರ ಅರ್ಹತಾ ಪರೀಕ್ಷೆ. ಸೊ ಇದು ಕಾಮನ್ ಆಗಿ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ಇವಾಗ ಟಿಇಟಿನ ಮ್ಯಾಂಡೇಟರಿ ಮಾಡ್ತಿದ್ದಾರೆ. ಕಡ್ಡಾಯನೂ ಕೂಡ ಮಾಡ್ಕೊಂತಿದ್ದಾರೆ. ಕೆಲವೊಂದು ಪ್ರೈವೇಟ್ ಸ್ಕೂಲಲ್ಲಿ ಟಿಇಟಿ ಬೇಕು ಅಂತ. ಆ ರೀಸನ್ ಇಂದನೂ ಕೂಡ ಇವಾಗ ನೇಮಕಾತಿ ಪರೀಕ್ಷೆ ಗೌರ್ಮೆಂಟ್ ಅಲ್ಲಿ ಆಗ್ತಿದೆಯೋ ಬಿಡ್ತಿದೆಯೋ ಆದ್ರೆ ಒಂದು ಸರ್ಟಿಫಿಕೇಟ್ ಕೊಡೋದ್ರಿಂದ ಈ ಒಂದು ಕೋರ್ಸ್ ಇರೋದ್ರಲ್ಲಿ ಸೊ ಆ ಒಂದು ಕಾರಣಕ್ಕೆ ವರ್ಷಕ್ಕೆ 2 ಬಾರಿ ಟಿಇಟಿ ಆಗಬೇಕು ಅಂತಕ್ಕಂಥ ಮಾಹಿತಿಗಳು ಬರ್ತಿರೋದಾಗಿರುತ್ತೆ. ಸದ್ಯಕ್ಕೆ ಕಾದ್ ನೋಡಬೇಕಾಗಿರುತ್ತೆ. ಏನೇ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದರೂ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಿರ್ತೀವಿ. ಟಿಇಟಿ ಬಿಎಡ್ಗೆ ಸಂಬಂಧಪಟ್ಟಂತೆ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅದಕ್ಕೆ ಹೊಸಬ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು, ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಬಹುದು. ಆಲ್ ದ ಬೆಸ್ಟ್.